ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕನ್ನಡಿಯನ್ನ ಮನೆಯ ಈ ದಿಕ್ಕಿನಲ್ಲಿ ಇಟ್ಟರೆ ಕಷ್ಟಗಳು ಗ್ಯಾರಂಟಿ ಬರುತ್ತೆ. ಮನೆಯ ಕಷ್ಟಗಳಿಗೆ ಕಾರಣವಾಗುತ್ತೆ ನೀವು ಈ ದಿಕ್ಕಿನಲ್ಲಿಟ್ಟಂತಹ ಕನ್ನಡಿ. ದಂಪತಿಗಳ ಛಾಯೆ, ದಂಪತಿಗಳ ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಬೀಳ್ತಾ ಇದೆ ಅಂದರೆ ಅವರ ಜಗಳ ಡೈವರ್ಸ್ವರೆಗೂ ಹೋಗೋದು ಗ್ಯಾರಂಟಿ ಅಂತ ಎಲ್ಲರೂ ಹೇಳುವಂಥ ವಿಷಯ. ಮನೆಯ ಈ ದಿಕ್ಕಿನಲ್ಲಿ ಕನ್ನಡಿಯನ್ನ ಇರೋದ್ರಿಂದ ಯಾವ ಪ್ರಮಾಣದಲ್ಲಿ ಕಷ್ಟಗಳು ನಿಮ್ಮನ್ನ ಬೆನ್ನಟ್ಟಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾನು ಎಳೆಯಾಗಿ ಬಿಡಿಸಿದೆ. ನೋಡಿ, ಎಂತಹ ಅದ್ಭುತ ವಿಷಯವಾದ ವಸ್ತು, ಮಸ್ಟ್ ನಾವು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ವಸ್ತು ಇದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಈ ಕಾರ್ಯಕ್ರಮವನ್ನು ಫಸ್ಟ್ ಟೈಮ್ ನೀವು ಸರ್ಫ್ ಮಾಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೇ ಒತ್ತಿ. ವೀಕ್ಷಕರೇ, ಹಾಗೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆ ಆಗುತ್ತೆ. ಅದರ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಸಂಸ್ಥೆಯವರು ಹೊಸ ಫೀಚರನ್ನು ಬಿಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ಜಾಯಿನ್ ಎನ್ನುವ ಬಟನ್. ಎಲ್ಲಿದೆ ಗುರುಗಳೇ ಜಾಯಿನ್ ಎನ್ನುವ ಬಟನ್ ಅಂತೀರಾ? ನೀವು ನೋಡ್ತಾ ಇದ್ದೀರಲ್ಲ, ವಿಡಿಯೋ ಕೆಳಗಡೆನೇ ಇದೆ. ಜಾಯಿನ್ ಸಿಗ್ತಾ? ಎಸ್, ಅದೇ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ವಾಸ್ತು, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ಹಾಗೆ ವರ್ಷ ಭವಿಷ್ಯ, ವಾರ ಭವಿಷ್ಯ, ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ ಎಂಜಾಯ್ ಮಾಡ್ಬೋದು. ಅದು ಅಲ್ಲದೇ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಫೀಚರ್ ಇದೆ. ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ವೀಕ್ಷಕರೇ, ಕನ್ನಡಿ, ಮಿರರ್ ಎಲ್ಲರಿಗೂ ಖುಷಿ ಕೊಡುವಂತಹ ವಸ್ತು. ಹೌದು, ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿದ್ದವರಾಗಿರ್ಬಹುದು, ಮನೆಯಿಂದ ಹೊರಗಡೆ ಹೋಗುವವರಂತೂ ಇನ್ನೂ ಜಾಸ್ತಿನೇ ಬಳಕೆ ಮಾಡ್ತಾರೆ. ಎಲ್ಲರೂ ಕೂಡ ಈವನ್ ಮನೆ ಇರಬಹುದು, ಶಾಲಾ ಕಾಲೇಜ್ ಇರ್ಬೋದು, ಆಫೀಸ್ ಇರ್ಬೋದು, ಕಚೇರಿ ಇರ್ಬೋದು, ಕನ್ನಡಿ ಇರಲಾರ್ದಂಥ ಸ್ಥಳನೇ ಇಲ್ಲ ಬಿಡಿ. ಪ್ರತಿಯೊಂದು ಸ್ಥಳದಲ್ಲೂ ಕನ್ನಡಿ ಇರುತ್ತೆ. ನಾವು ಪ್ರತಿದಿನ ಇವತ್ತು ಬೇರೆ ಕೆಲಸವನ್ನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಕನ್ನಡಿಯನ್ನು ದಿವಸಕ್ಕೆ ನಾವು ಒಂದು 2-3 ಸಲ ನೋಡ್ಕೋತೀವಿ. ಇನ್ನೂ ಹೆಚ್ಚು ನೋಡ್ಕೋಬೋದು. ನೋಡಿ, ಕನ್ನಡಿಯ ಮಾಯೆ ಅಂಥದ್ದು. ಯಾಕೆಂದರೆ ಅದು ರಾಹು. ಕನ್ನಡಿ ನಾವು ಸುಂದರಗೊಳ್ಳೋದಕ್ಕೆ, ಅಂದರೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ, ಅದರ ಜೊತೆಗೆ ನಾವು ಒಂದ್ಸಲ ಅದೊಂದು ನಮ್ಮ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ. ನಾವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸ್ನಾನ ಮಾಡಿದ ತಕ್ಷಣ ಬಂದು ತಲೆ ಬಾಚ್ಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ನಾವು ಕನ್ನಡಿಯ ಮುಂದೆ ಬಂದು ನಿಂತ್ಕೊಂಡೇ ಹೋಗ್ತೀವಿ. ಡ್ರೆಸ್ ಹಾಕೊಂಡ್ಮೇಲೆ ಹೇಗೆ ಕಾಣಿಸ್ತಾ ಇದ್ದೀವಿ, ಅಲಂಕಾರ ಮಾಡ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ಕನ್ನಡಿ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುತ್ತೆ. ಅದೇ ಕನ್ನಡಿ ರಾಂಗ್ ಡೈರೆಕ್ಷನ್ನಲ್ಲಿಟ್ಟರೆ ನಿಮ್ಮ ಜೀವನದ ದಿಕ್ಕನ್ನು ತಿರುಗಿಸಿ ಕಷ್ಟದ ಕಡೆಗೆ ದೂಡುತ್ತೆ. ಅದೇ ಕನ್ನಡಿಯನ್ನು ಸರಿಯಾದ ದಿಕ್ಕಿನಲ್ಲಿಟ್ಟರೆ ಅದೃಷ್ಟದ ಬಾಗಿಲನ್ನು ಓಪನ್ ಮಾಡುತ್ತೆ. ಕನ್ನಡಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂಥ ಅಫರ್ಮೇಷನ್ ಇದೆ. ತಪ್ಪದೆ ಕೊನೆಯವರೆಗೂ ನೋಡ್ತಾ ಇರಿ ವೀಕ್ಷಕರೇ. ಈಗ ದಿಕ್ಕುಗಳ ಬಗ್ಗೆ ಮಾತಾಡೋದಾದರೆ, ಕನ್ನಡಿಯನ್ನು ಮನೆಯ ಉತ್ತರ ಅಂದರೆ ನಾರ್ತ್ ಮತ್ತು ಪೂರ್ವ ದಿಕ್ಕಿಗೆ ಇಟ್ಕೊಳ್ಳೋದು ಶುಭ ಅಂತ ಹೇಳ್ತಾರೆ. ಉತ್ತರ ದಿಕ್ಕು ಅಂತಂದರೆ ಕನ್ನಡಿ ದಕ್ಷಿಣ ಮುಖ ಮಾಡಿ ನೋಡ್ತಾ ಇರುತ್ತೆ. ನಾವು ಉತ್ತರಕ್ಕೆ ನಿಂತ್ಕೊಂಡು ಅಲಂಕಾರ ಮಾಡ್ಕೋತೀವಿ, ಕನ್ನಡಿಯಲ್ಲಿ ನೋಡ್ತೀವಿ. ಇನ್ನು ಪೂರ್ವ ದಿಕ್ಕಿಗಿರಬೇಕು ಅಂತಂದರೆ ಕನ್ನಡಿ ಪಶ್ಚಿಮದ ಕಡೆ ನೋಡ್ತಾ ಇರುತ್ತೆ. ನಾವು ಪೂರ್ವಕ್ಕೆ ನಿಂತು ಅಲಂಕಾರ ಮಾಡ್ಕೋತೀವಿ, ತಲೆ ಬಾಚ್ಕೊಳ್ಳೋದು ಇತ್ಯಾದಿ. ಇದು ಸರಿಯಾದ ಕ್ರಮ ಅಂತ ಹೇಳ್ತಾರೆ. ಅದೇ ರೀತಿ ಮನೆಯ ದಕ್ಷಿಣ ದಿಕ್ಕಿಗೆ ಕನ್ನಡಿ ಇರಬಾರ್ದು, ಪಶ್ಚಿಮ ದಿಕ್ಕಿಗೆ ಕನ್ನಡಿ ಇರಬಾರ್ದು ಅಂತ ಹೇಳ್ತೀವಿ. ಯಾಕೆಂದರೆ ದಕ್ಷಿಣ ದಿಕ್ಕಿಗೆ ಕನ್ನಡಿ ಇದ್ದರೆ ನಾವು ದಕ್ಷಿಣ ದಿಕ್ಕನ್ನು ನೋಡ್ತಾ ತಲೆ ಬಾಚ್ಕೊಳ್ಳೋದು, ಅಲಂಕಾರ ಮತ್ತೊಂದು ಮಾಡ್ಕೋತೀವಿ. ಯಾವಾಗಲೂ ಕೂಡ ದಕ್ಷಿಣ ದಿಕ್ಕನ್ನು ಯಮದಿಕ್ಕು, ಅಶುಭ ದಿಕ್ಕು ಅಂತ ಹೇಳೋದ್ರಿಂದ ಆ ದಿಕ್ಕನ್ನು ನೋಡ್ತಾ ನಾವು ಏನೇ ಕೆಲಸ ಮಾಡಲಿ, ಊಟ ಮಾಡಲಿ, ಅಲಂಕಾರ ಮಾಡ್ಕೊಳ್ಳಿ, ಅದು ಅಶುಭನೇ ಅಂತ ಹೇಳ್ತಾರೆ. ಅದೇ ರೀತಿ ಪಶ್ಚಿಮ, ಸೂರ್ಯ ಮುಳುಗೋ ದಿಕ್ಕು. ಸೂರ್ಯ ಮುಳುಗೋ ದಿಕ್ಕನ್ನು ನೋಡ್ತಾ ನಾವು ಅಲಂಕಾರ ಮಾಡ್ಕೊಳ್ಳೋದಾಗಲಿ, ಕನ್ನಡಿಯನ್ನು ನೋಡೋದಾಗಲಿ ಮಾಡಿದರೆ ಸ್ವಲ್ಪ ಡೌನ್ಫಾಲ್ ಇರುತ್ತೆ ಅಂತ ಹೇಳ್ತಾರೆ. ದಿಕ್ಕುಗಳ ಬಗ್ಗೆ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ ವೀಕ್ಷಕರೇ. ಇನ್ನು ಕನ್ನಡಿಗೆ ಸಂಬಂಧಪಟ್ಟಂಥ ಇನ್ನೂ 2-3 ಕ್ಯೂರಿಯಾಸಿಟಿ ವಿಷಯಗಳಿದೆ, ವೇಟ್ ಮಾಡಿ ಹೇಳ್ತೀನಿ. ಅದು ಯಾವುದಪ್ಪ ಅಂತಂದರೆ, ಬೆಡ್ರೂಮ್ನಲ್ಲಿ ಕನ್ನಡಿ ಇರೋದು ತಪ್ಪಲ್ಲ. ಬೆಡ್ರೂಮ್ನಲ್ಲಿ ಕನ್ನಡಿ ಇರಬೇಕು, ಆದರೆ
ಆ ಬೆಡ್ರೂಮ್ನಲ್ಲಿರುವಂತಹ ಕನ್ನಡಿ ನೇರವಾಗಿ ದಂಪತಿಗಳು ಮಲಗುವಂತಹ ಬೆಡ್ ಎದುರುಗಡೆ ಎದ್ದು ದಂಪತಿಗಳ ಛಾಯೆ, ದಂಪತಿಗಳ ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಬೀಳ್ತಾ ಇದೆ ಅಂದರೆ ಅವರ ಜಗಳ ಡೈವರ್ಸ್ವರೆಗೂ ಹೋಗೋದು ಗ್ಯಾರಂಟಿ ಅಂತ ಎಲ್ಲರೂ ಹೇಳುವಂಥ ವಿಷಯ. ಹಾಗಾಗಿ ಆ ರೀತಿ ಏನಾದರೂ ಇದ್ದರೆ ಕನ್ನಡಿಯನ್ನು ಶಿಫ್ಟ್ ಮಾಡಿಸಿ, ಸ್ವಲ್ಪ ಪಕ್ಕಕ್ಕೆ ಹಾಕಿಸಿ. ಅಂದಾಗ ಗಂಡ ಹೆಂಡತಿ ಮಲಗಿದಾಗ ಅವರ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳೋದಿಲ್ಲ. ಸ್ವಲ್ಪ ಸೈಡ್ಗೆ, ಬೆಡ್ರೂಮಲ್ಲಿ ಕನ್ನಡಿ ಇರಬಾರ್ದಂತೇನಿಲ್ಲ, ಆದರೆ ನೇರವಾಗಿ ದಂಪತಿಗಳು ಮಲಗುವಂತಹ ಛಾಯೆ, ಅದರ ಪ್ರತಿಬಿಂಬ ಕಾಣಿಸ್ತು ಅಂದರೆ ಮನಸ್ತಾಪ ಹೆಚ್ಚಾಗುತ್ತೆ ಗಂಡ ಹೆಂಡತಿಯ ನಡುವೆ. ಅಕಸ್ಮಾತ್ ಅದನ್ನು ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದರೆ ಕನ್ನಡಿಗೆ ರಾತ್ರಿ ಒಂದು ಪೇಪರು ಅಥವಾ ಬಟ್ಟೆಯನ್ನು ಮುಚ್ಚುವಂಥ ವ್ಯವಸ್ಥೆ ಮಾಡಿ. ಇದು ವಿಶೇಷ ರಹಸ್ಯ ಮಾಹಿತಿಯನ್ನು ಹೇಳಿದ್ದೀನಿ. ಇನ್ನು ವೀಕ್ಷಕರೇ, ನಿಮ್ಮ ಹಣ ದ್ವಿಗುಣ ಆಗಬೇಕು, ಸಂಪತ್ತು ದ್ವಿಗುಣ ಆಗಬೇಕು ಅಂದರೆ ನೀವು ಹಣ ಇಡುವಂತಹ ಲಾಕರ್ ಅಥವಾ ತಿಜೋರಿಯಲ್ಲಿ ಸಣ್ಣ ಕನ್ನಡಿಯನ್ನು ಇಟ್ಟು ನೋಡಿ, ಇದು ಬಹಳ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಆಮೇಲೆ ಇನ್ನೂ ಒಂದು ರಹಸ್ಯ ಮಾಹಿತಿ ಏನಪ್ಪ ಅಂದರೆ ಕನ್ನಡಿಗೆ ಸಂಬಂಧಪಟ್ಟದ್ದು, ನೀವು ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಟಾಗ ಕನ್ನಡಿಯ ಮುಂದೆ ನಿಂತು ನೀವು ತಲೆ ಬಾಚ್ಕೋತಾ ಇರ್ತೀರಾ, ಡ್ರೆಸ್ ನೋಡ್ಕೋತಾ ಇರ್ತೀರಾ, ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು, ಇವತ್ತು ನಾನು ಹೊರಟಂಥ ಕೆಲಸ ಸಕ್ಸಸ್ ಆಗುತ್ತೆ, ಅಪಾರ ಪ್ರಮಾಣದಲ್ಲಿ ಹಣ ಬರುತ್ತೆ, ಇವತ್ತು ನನಗೆ ಗೆಲುವು, ಸಕ್ಸಸ್ ಗ್ಯಾರಂಟಿ ಅಂತ ಒಂದ್ಸಲ ಹೇಳ್ಕೊಂಡ್ಬಿಟ್ಟು ನಿಮ್ಮ ಕೆಲಸಕ್ಕೆ ಹೊರಡೋದ್ರಿಂದ ಆ ಕೆಲಸದಲ್ಲಿ 100 ಪಟ್ಟು ಸಕ್ಸಸ್ ಸಿಗುತ್ತೆ ವೀಕ್ಷಕರೇ. ಇದನ್ನು ಮಾಡಿ ನೋಡಿ. ನೋಡಿ ಎಂಥ ಮುತ್ತಿನಂಥ ವಿಷಯಗಳನ್ನು ಹೇಳಿದ್ದೀನಿ ವೀಕ್ಷಕರೇ. ಇದರ ಜೊತೆಗೆ ಇನ್ನೂ ಒಂದು ವಸ್ತು, ಅಕಸ್ಮಾತ್ ನಿಮ್ಮ ಮನೆಯ ವಾಸ್ತು ಸರಿ ಇಲ್ಲ ಅಥವಾ ಕನ್ನಡಿಯಿಂದ ದೋಷ ಆಗ್ತಾ ಇದೆ ಅಂತಂದರೆ ಚಿಂತೆ ಬೇಡ, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ. ಹಾಂ, ನಾನು ವಾಸ್ತು ನೋಡೋಕ್ಕೆ ಬರಬೇಕು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಅಂದರೆ ಅದಕ್ಕೂ ಕೂಡ ಬರ್ತೀನಿ. ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ, ವಾಸ್ತುಗೆ ಅಂತ ಸಪ್ರೇಟ್ ನಂಬರ್ ಇದೆ, ಫಸ್ಟ್ ಅದನ್ನು ತೋರಿಸ್ಬಿಡ್ತೀವಿ, ಅದಕ್ಕೆ ಬರ್ತೀನಿ ವಾಸ್ತು ನೋಡೋದಕ್ಕೆ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಏನೂ ಇಲ್ಲದೇ ವಾಸ್ತು ಸರಿ ಮಾಡಿಕೊಡ್ತೀನಿ. ಇನ್ನು ಒಂದು ವಸ್ತು ಅಂತ ಹೇಳಿದ್ನಲ್ಲ, ಅದು ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಅದನ್ನು ತರಿಸ್ಕೊಳ್ಳಿ, ಮನೇಲಿಟ್ಟು ಪೂಜೆ ಮಾಡಿ, ನಿಮ್ಮ ಜೀವನ 3 ತಿಂಗಳಲ್ಲಿ ದಿಕ್ಕೇ ಬದಲಿಸುತ್ತೆ. ಅಪಾರ ಪ್ರಮಾಣದಲ್ಲಿ ಹಣ ಬರೋದಕ್ಕೆ ಶುರುವಾಗುತ್ತೆ. ಬೇಕಾ ಶ್ರೀಚಕ್ರ ಯಂತ್ರ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಇದಕ್ಕೆ ಕರೆ ಮಾಡೋದು ಬೇಡ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ತೊಗೋತಾರೆ. ನಿಮಗೆ 30ರಿಂದ 40 ದಿವಸ ಆದಮೇಲೆ ಸಿದ್ಧಿ ಪೂಜೆ ಮಾಡಿ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ನಮ್ಮ ತಂಡ ಮಾಡುತ್ತೆ. ವೀಕ್ಷಕರೇ, ಇಂಥ ಅಪರೂಪದ ಮಾಹಿತಿಯನ್ನು ಹೊತ್ತು ತಂದಂಥ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಕೊಡೋದು ಬೇಡ, ಎಲ್ಲರಿಗೂ ಪ್ರಚಾರ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ತಲುಪಿಸಿ. ಎಲ್ಲರ ಜೀವನದಲ್ಲಿ ಬೆಳಕಾಗಲಿ, ಬಾಳಿನಲ್ಲಿ ಬೆಳಕು ಮೂಡಲಿ, ಮುಖದ ಮೇಲೆ ಮಂದಹಾಸ ಮೂಡಲಿ, ಹಣಕಾಸು ನಿಮ್ಮತ್ತ ಹರಿದು ಬರಲಿ ಅನ್ನೋ ಉದ್ದೇಶದಿಂದ ಈ ರಹಸ್ಯ ಮಾಹಿತಿ ಹೇಳಿರ್ತೀನಿ. ವೀಕ್ಷಕರೇ, ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಅಪರೂಪದ ವಿಷಯ ವಸ್ತುವನ್ನು ಇಟ್ಕೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.